ಸಾವಿರಾರು ಜನ ನಿಮ್ ಜಮೀನುಗಳಿಗೆ ದಾರಿ ಬಿಡ್ತಾ ಇಲ್ಲ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಇದು ರೈತರಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬಹುದು. ಸ್ವಂತ ಜಮೀನಿಗೆ ಹೋಗಕ್ಕೆ ಅಕ್ಕಪಕ್ಕದವ್ರು ದಾರಿ ಬಿಡ್ತಿಲ್ಲ ಅಂತ ಹೇಳಿ ಎಷ್ಟೋ ಜನ ರೈತರು ಮನಸ್ಸಿಗೆ ಬೇಸರವಾಗಿ ಬೇಸತ್ತು ಬೇಸಾಯವನ್ನೇ ಮಾಡುವುದು ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಏನೇನ್ ಮಾಡ್ಬೋದು ಅಂತ ವಿಧವಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ಜಮೀನಿನ ದಾಖಲೆಗಳು ಬೇಕಿದ್ದರೆ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಮೊದಲು ಗ್ರಾಮದ ಹಿರಿಯರು ಅಥವಾ ಪಂಚಾಯಿತಿ ಮುಖಾಂತರ ಸಂಧಾನಕ್ಕೆ ಪ್ರಯತ್ನಿಸಿ. ಅದು ಆಗದೇ ಇದ್ರೆ ನಿಮ್ಮ ಗ್ರಾಮದ ಅಫಿಷಿಯಲ್ ನಕ್ಷೆ ಚೆಕ್ ಮಾಡಿ. ಅದರಲ್ಲಿ ಬಂಡಿದಾರಿ ಅಥವಾ ಕಾಲುದಾರಿ ಅಂತ ಮಾರ್ಕ್ ಆಗಿದ್ರೆ ಅದನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಅವರು ಮುಲಾಜಿಲ್ಲದೆ ದಾರಿ ಬಿಡಬೇಕಾಗುತ್ತೆ. ನೀವು ಅಥವಾ ನಿಮ್ಮ ಪೂರ್ವಜರು ಕಳೆದ 20 ವರ್ಷಗಳಿಂದ ಯಾವುದೇ ತರಹದ ಅಡೆತಡೆ ಇಲ್ಲದೆ ಅದೇ ದಾರಿಯಲ್ಲಿ ಓಡಾಡುತ್ತಿದ್ದರೆ ಆ ದಾರಿಯನ್ನು ಬಂದ್ ಮಾಡಲು ಯಾರಿಗೂ ಹಕ್ಕಿಲ್ಲ. ಮತ್ತೆ 4ನೇಯದಾಗಿ, ನಿಮ್ಮ ಜಮೀನಿಗೆ ಪರ್ಯಾಯವಾಗಿ ಯಾವುದೇ ದಾರಿ ಇಲ್ಲ ಅಂತಂದ್ರೆ ಸಿವಿಲ್ ಕಾನೂನಿನ ಪ್ರಕಾರ ನಿಮ್ಮ ಪಕ್ಕದ ಜಮೀನಿನವರು ನಿಮಗೆ ದಾರಿ ಕೊಡಲೇಬೇಕು. ಒಂದು ವೇಳೆ ನಕ್ಷೆಯಲ್ಲಿರೋ ಸಾಂಪ್ರದಾಯಿಕ ದಾರಿಯನ್ನು ಮುಚ್ಚಿದರೆ ತಕ್ಷಣ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿ. ಅರ್ಜಿಯ ಜೊತೆ ನಿಮ್ಮ ಆಧಾರ್ ಕಾರ್ಡ್, ಪಹಣಿ ಮತ್ತೆ ವಿಲೇಜ್ ಮ್ಯಾಪ್ ನ ಅಟ್ಯಾಚ್ ಮಾಡಿ. ಕಾನೂನಿನ ಪ್ರಕ್ರಿಯೆಯಂತೆ ತಹಸೀಲ್ದಾರ್ ಅವರು ನಿಮಗೆ ದಾರಿ ಬಿಡಿಸಿ ಕೊಡುತ್ತಾರೆ. ನಿಮಗೆ ಒಂದು ವೇಳೆ ಅರ್ಜಿ ಬರೆಯಲು ಬರಲ್ಲ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸಿ ಕೊಡ್ತೀನಿ. ಹಾಗೆ ನಿಮ್ಮ ಜಮೀನಿನ ಸಮಸ್ಯೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೃಷಿ ಮಾಹಿತಿಗಾಗಿ ನಿಮ್ಮ ಕರ್ನಾಟಕ ಫಾರ್ಮ್ ಡೈರೀಸ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಜೈ ಜವಾನ್ ಜೈ ಕಿಸಾನ್.